ಅಲ್ಹಮ್ದುಲಿಲ್ಲಾಹ್. ಇಫ್ತಾರಿನ ಬಳಿಕ ಪವಿತ್ರವಾದ ರಮಲಾನಿನ 25ನೇ ರಾತ್ರಿಯಲ್ಲಿದ್ದೇವೆ. ಪವಿತ್ರವಾದ ರಮಲಾನ್ ಯಾವ ರೀತಿ ಉಪವಾಸಿಗನಾಗಿ ಇರಬೇಕು, ಯಾವ ರೀತಿ ಇಬಾದತ್ ಮಾಡಬೇಕು, ಅದೆಲ್ಲವೂ ಕೂಡ ಪವಿತ್ರವಾದ ಮಸೀದಿಯ ಹಜರತ್ಗಳ ಬಾಯಿಯ ಮುಖಾಂತರ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಅಲ್ಹಮ್ದುಲಿಲ್ಲಾಹ್. ಇನ್ನು ಕೊನೆಯ ರಮಲಾನಿನ ದಿನಗಳಲ್ಲಿ, ಪವಿತ್ರವಾದ ದಿನಗಳಲ್ಲಿ ನಾವಿದ್ದೇವೆ. ಈ ದಿನಗಳಲ್ಲೆಲ್ಲ ಪವಿತ್ರವಾದ ಇಬಾದತ್ಗಳ ಮೂಲಕ, ಅಧಿಕಾರಗಳ ಮುಖಾಂತರ, ಸ್ವಲಾತುಗಳನ್ನು ವೃದ್ಧಿಸುವ ಮುಖಾಂತರ ನಮ್ಮ ಮನಸ್ಸನ್ನು, ಹೃದಯವನ್ನು ಶುದ್ಧೀಕರಿಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಆದ್ದರಿಂದ ಅಲ್ಹಮ್ದುಲಿಲ್ಲಾಹ್, ನಮ್ಮ 1ನೆಯ ಸೆಷನ್ ಕಸೀದತುಲ್ ಬುರ್ದಾ ಪವಿತ್ರವಾದ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪವಿತ್ರವಾದ ಮದ್ಹಗಳ ಮುಖಾಂತರ, ಮದ್ಹಗಳ ಸಮಾಹಾರಗಳ ಕೇಂದ್ರೀಕರಿಸಿದಂತಹ ಒಂದು ಬೈತ್ ಅಲ್ಹಮ್ದುಲಿಲ್ಲಾಹ್ ಮುಕ್ತಾಯಗೊಂಡಿದೆ. ಅಲ್ಲಾಹನು ಕಬೂಲ್ ಮಾಡಲಿ. ಇನ್ಶಾ ಅಲ್ಲಾಹ್ ಇದೇ ವೇದಿಕೆಯಲ್ಲಿ 2ನೇ ಸೆಷನ್ನಲ್ಲಿ ಜಲಾಲಿಯಾ ರಾತಿಬ್, ಅಧಿಕಾರಗಳು, ಅಲ್ಲಾಹನನ್ನು ಸ್ಮರಿಸುವ ವಿಕ್ರುಗಳು, ಸ್ವಲಾತ್ಗಳ ಮುಖಾಂತರ, ಬೈತ್ಗಳ ಮುಖಾಂತರ ನಮ್ಮನ್ನು ಒಳ್ಳೆಯವರನ್ನಾಗಿ ಮಾಡಲಿಕ್ಕೆ ಬೇಕಾಗಿ ಒಂದೊಳ್ಳೆಯ ಮಜ್ಲಿಸ್. ಅಲ್ಲಾಹನು ಅದಕ್ಕೆ ಬಂದು ಕುಳಿತುಕೊಳ್ಳಿಕ್ಕೆ ಎಲ್ಲರಿಗೂ ಕೂಡ ತೌಫೀಕನ್ನು ನೀಡಲಿ. ಇನ್ಶಾ ಅಲ್ಲಾಹ್ ಆ ವೇದಿಕೆಯ ಇನ್ನೊಂದು ಭಾಗದಲ್ಲಿರುವ ಎಲ್ಲರೂ ಕೂಡ ವೇದಿಕೆಗೆ ಬಂದು ಕುಳಿತುಕೊಳ್ಬೇಕು. ಯಾಕಂತೇಳಿದರೆ ಅಲ್ಲಾಹನ ಮಲಾಯಿಕತ್ತುಗಳು, ಅಲ್ಲಾಹನ ಫರಿಷ್ಠೆಗಳು ಅವರು ನಮಗೆ ಬೇಕಾಗಿ ಮಗ್ಫಿರತ್ಗೆ ದುಆ ಮಾಡ್ತಾರೆ. ನಮಗೆ ಮಗ್ಫಿರತ್ಗೆ ಬೇಕಾಗಿ ದುಆ ಮಾಡಬೇಕು ಅಂತ ಹೇಳಿದ್ರೆ ನಾವೊಂದು ಹಲ್ಕದ ಒಳಗಿರಬೇಕು. ನಾವು ಹೊರಗಿದ್ರೆ ನಾವು ಹೊರಗಿನವರಾಗಿ ಬಿಡ್ತೇವೆ. ಆದ್ದರಿಂದ ಹೊರಗಿರುವ ಎಲ್ಲ ಸತ್ಯ ವಿಶ್ವಾಸಿಗಳು, ದೀನಿ ಸ್ನೇಹಿಗಳು, ಪವಿತ್ರವಾದ ರಮಲಾನನ್ನು ವಿಶ್ವಾಸವಿಡುವವರು, ಹಬೀಬ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಒಳ್ಳೆಯ ರೀತಿಯಲ್ಲಿ ಸಲಾತುಗಳನ್ನು ವರ್ಷಿಸುವವರು ಬಂದು ಇಲ್ಲಿ ಕುಳಿತುಕೊಳ್ಬೇಕು. ಅಲ್ಲಾಹನು ಎಲ್ಲರಿಗೂ ಕೂಡ ತೌಫೀಕನ್ನು ನೀಡಲಿ. ಹೆಚ್ಚಿನದಾಗಿ ಏನನ್ನು ಕೂಡ ಮಾತನಾಡುವುದಿಲ್ಲ. ನಮ್ಮ ವೇದಿಕೆ ಇನ್ಶಾ ಅಲ್ಲಾಹ್ ಜಲಾಲಿಯ ರಾತ್ರಿಗೆ ಬೇಕಾಗಿ ಸಯೀದ್ ಪರಂಪರೆಯ ನೇತೃತ್ವ ಅಲವಿ ತಂಗಳ್ ಕರ್ಕಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಆಸೀನರಾಗಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಏನು ಜಲಾಲಿಯ ರಾತಿಬ್, ಯಾಕೆ ಬೇಕಾಗಿ ನಾವು ದಿಕ್ರ್ಗಳನ್ನು ಹೇಳಬೇಕು, ನಾವು ಯಾರು, ಇದರ ಬಗ್ಗೆ ಸಂಕ್ಷಿಪ್ತವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ 1-2 ನಿಮಿಷ ಮಾತ್ರ ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಇಚ್ಛಿಸ್ತೇನೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ತೌಫೀಕ್ ನೀಡಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಲ್ಲಾಹನ ಪವಿತ್ರವಾದ ಕುರ್ಆನ್ನಲ್ಲಿ ಸೂರತುಲ್ ಜುಮ್ಆದ 10ನೇ ಆಯತ್ತಿನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳ್ತಾನೆ, ಫಇದಾ ಕುದಿಯತಿಸ್ ಸಲಾತು ಫಂತಶಿರೂ ಫಿಲ್ ಅರ್ದ್ ವಬ್ತಗೂ ಮಿನ್ ಫದ್ಲಿಲ್ಲಾಹ್ ವದ್ಕುರುಲ್ಲಾಹ ಕಸೀರನ್ ಲಅಲ್ಲಕುಂ ತುಫ್ಲಿಹೂನ್. ಪವಿತ್ರವಾದ ಜುಮಾ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಆ ಜುಮಾದ ಬರಕತ್ತುಗಳನ್ನು, ಮಹಿಮೆಗಳನ್ನು ತಿಳಿಸುವಂತಹ ಪವಿತ್ರವಾದ ಜುಮಾ ಸೂರತ್ನಲ್ಲಿ ಅಲ್ಲಾಹನು ಹೇಳ್ತಾನೆ, ಅಲ್ಲಾಹನಿಗೆ ನೀವು ಶುಕ್ರ್ ಮಾಡಬೇಕು, ಅಲ್ಲಾಹನನ್ನು ಸ್ಮರಿಸ್ತಾ ಇರಬೇಕು, ಅಲ್ಲಾಹನನ್ನು ನೆನಪಿಸ್ತಾ ಇರಬೇಕು. ಅಲ್ಲಾಹನನ್ನು ಸ್ಮರಿಸುವ ಹೃದಯಗಳಾದರೆ ಖಂಡಿತವಾಗಿಯೂ ಲಅಲ್ಲಕುಂ ತುಫ್ಲಿಹೂನ್, ನೀವು ವಿಜಯಿಗಳಾಗ್ತೀರಾ. ಪರಿಶುದ್ಧವಾದ ಕುರ್ಆನ್, ಇದು ನನ್ನ ಮಾತಲ್ಲ, ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳ್ತಾ ಇರುವಂತಹ ಮಾತು. ನಾವು ಮನುಷ್ಯರು. ಅಲ್ಲಾಹನ ಸೃಷ್ಟಿ ಜಾಲಗಳು ಬಹಳ ದೊಡ್ಡದಿದೆ. ಇಲ್ಲಿ ಮರಗಳಿದೆ, ಗಿಡಗಳಿದೆ, ಜೀವಿ ಚರಾಚರಗಳಿದೆ, ನೀರಲ್ಲಿರುವಂತಹ ಜೀವಿಗಳಿದೆ, ಇನ್ನು ಅಭಯ ಪ್ರಾಣಿಗಳಿದೆ, ಭೂಮಿಯ ಮೇಲೆ ವಾಸಿಸುವಂತಹ ಪ್ರಾಣಿಗಳಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಮನುಷ್ಯ ಎನ್ನುವಂತಹ ಒಂದು ಜೀವಿಯನ್ನು ಸೃಷ್ಟಿಸಿದ್ದಾನೆ. ಈ ಮನುಷ್ಯನಿಗೆ ಮಾತ್ರ ಪ್ರತ್ಯೇಕವಾದ ವಿವೇಚನೆಯನ್ನು, ವಿವೇಕತೆಯನ್ನು, ಪ್ರಬುದ್ಧತೆಯನ್ನು ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನೀಡಿದ್ದಾನೆ. ಮನುಷ್ಯನಿಗೆ ಏನು ಮಾಡಬೇಕು, ಮಕ್ಕಳು ಸುಮ್ಮನಿರ್ಬೇಕಲ್ಲಿ. ಮನುಷ್ಯ ಏನು ಮಾಡಬೇಕು, ಯಾವ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು, ಇದೆಲ್ಲವೂ ಕೂಡ ಹಚ್ಚೊತ್ತಿದ ಹಾಗೆ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖೇನ ನಮಗೆ ಕಲಿಸಿಕೊಟ್ಟಿದ್ದಾನೆ. ನೋಡಿ, ನಾವು ಮನುಷ್ಯರು, ನಮಗೆ ತೊಂದರೆಗಳಿದೆ, ದುಃಖಗಳಿದೆ, ಬೇಜಾರುಗಳಿದೆ. ಎಲ್ಲ ಸಮಯದಲ್ಲೂ ನಮಗೆ ಕೋಟ್ಯಾಂತರ ರೂಪಾಯಿ ದುಡ್ಡಿದ್ರೂ ಕೂಡ ಮನಸ್ಸಿನಲ್ಲಿ
ಗೊಂದಲಗಳಿದೆ, ಬೇಜಾರುಗಳಿರ್ತದೆ, ರೋಗಗಳಿರ್ತದೆ. ಆದರೆ ಇವೆಲ್ಲವನ್ನು ಹೋಗಲಾಡಿಸಲಿಕ್ಕೆ ಹಬೀಬು ಸಯ್ಯಿದುನಾ ಮುಹಮ್ಮದು ರಸೂಲುಲ್ಲಾಹಿ ನಮಗೆ ಕಲಿಸಿಕೊಟ್ಟಂತಹ ಒಂದೇ ಒಂದು ಮಂತ್ರ, ಅದು ಅಲ್ಲಾಹನನ್ನು ಸ್ಮರಿಸುವುದಾಗಿದೆ. ಅಲ್ಲಾಹನನ್ನು ನಾವು ಸ್ಮರಿಸ್ತಾ ಇರಬೇಕು. ಯಾರು ಅಲ್ಲಾಹ್? ಅಲ್ಲಾಹ್ ಅಂತ ಹೇಳಿದ್ರೆ ಯಾರು? ಮನ್ ಅರಫ ನಫ್ಸಹು ಅರಫ ರಬ್ಬ. ನಮ್ಮ ನಫ್ಸನ್ನು ನಾವು ಕಲಿತ್ರೆ, ನಮ್ಮ ಶರೀರವನ್ನು ಅಧ್ಯಯನ ಮಾಡಿದ್ರೆ ಅಲ್ಲಾಹ್ ನಮ್ಗೆ ಯಾರು ಅಂತೇಳಿ ಗೊತ್ತಾಗ್ತಾನೆ. ಅಲ್ಲಾಹ್ ನಮಗೆ 2 ಕಣ್ಣನ್ನು ಕೊಟ್ಟಿದ್ದಾನೆ, ಕೈಕಾಲುಗಳಿದೆ, ಸುಂದರವಾದ ಮುಖಗಳಿದೆ, ಶ್ವಸಿಸಲಿಕ್ಕೆ ಗಾಳಿಯನ್ನು ಸೆಳೆಯಲಿಕ್ಕೆ ಮೂಗನ್ನು ಕೊಟ್ಟಿದ್ದಾನೆ. ಎಲ್ಲಾ ರೀತಿಯಲ್ಲಿ ಪರಿಪೂರ್ಣನಾಗಿ ಮನುಷ್ಯನನ್ನು ಅಲ್ಲಾಹನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ಮೆದುಳು ಬೇಕಾದ ರೀತಿಯಲ್ಲಿ ಕೆಲಸ ಮಾಡುವಾಗ ಕೈಕಾಲುಗಳು ಅತಿ ವೇಗದಲ್ಲಿ ಕೆಲಸ ಮಾಡ್ತದೆ. ನಿಮಿಷಾರ್ಧದಲ್ಲಿ ನಮ್ಮ ಮೆದುಳು ಚಿಂತಿಸಿದಂತಹ ಕಾರ್ಯಗಳಲ್ಲಿ ಮನುಷ್ಯನು ತನ್ನನ್ನು ತೊಡಗಿಸಿಕೊಳ್ತಾನೆ. ನೋಡಿ, ನಮ್ಮ ಶರೀರದಲ್ಲಿ ರಕ್ತಗಳು ಹರಿತಾ ಇದೆ. ಆದರೆ ವಿಶ್ವದ ಎಲ್ಲೂ ಹುಡುಕಿದ್ರೂ ಕೂಡ, ವಿಶ್ವದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ರಕ್ತವನ್ನು ತಯಾರಿ ಮಾಡುವ ಒಂದೇ ಒಂದು ಕಾರ್ಖಾನೆಗಳಿಲ್ಲ. ಸುಬ್ಹಾನಲ್ಲಾಹ್, ಒಂದೇ ಒಂದು ಕಾರ್ಖಾನೆಗಳಿಲ್ಲ. ಮನುಷ್ಯ ಅಂತ ಹೇಳಿದ್ರೆ ಅಂತರ್ಜಾಲದಲ್ಲಿ, ಟೆಕ್ನಾಲಜಿಯಲ್ಲಿ ವೃದ್ಧಿಯನ್ನು ಸಮೃದ್ಧಿಯನ್ನು ಪಡೆದಂತವನು, ಎಲ್ಲದರಲ್ಲೂ ವಿಮಾನವನ್ನು ಹಾರಿಸಬಲ್ಲವನು, ಗಾಳಿಯನ್ನು ಸೆಳೆದು ಇಟ್ಕೊಳ್ಳಿಕ್ಕೆ ಸಾಧ್ಯತೆ ಇರುವವನು, ಎಲ್ಲಾ ವಿಜ್ಞಾನವನ್ನು ತನ್ನಲ್ಲಿ ಅಡಗಿಸಿಕೊಂಡಿರುವವನು. ಆದರೆ ಅಲ್ಲಾಹನು ನಮಗೆ ಕೊಟ್ಟಂತಹ ಕಣ್ಣು, ಅಲ್ಲಾಹನು ನಮಗೆ ಕೊಟ್ಟಂತಹ ಕೈ, ಅಲ್ಲಾಹನು ನಮಗೆ ಕೊಟ್ಟಂತಹ ಕಾಲು, ಅಲ್ಲಾಹನು ನಮಗೆ ಕೊಟ್ಟಂತಹ ನರಗಳು, ಅಲ್ಲಾಹನು ನಮಗೆ ಕೊಟ್ಟಂತಹ ಪ್ರತಿಯೊಂದು ಅಂಗಾಂಗಗಳು ಎಷ್ಟೊಂದು ಮಹತ್ವವುಳ್ಳದ್ದು ಅಂತ ಹೇಳಿದ್ರೆ, ಒಂದೇ ಒಂದು ಕಾರ್ಖಾನೆಗಳು ಇದುವರೆಗೆ ಹೃದಯವನ್ನು ತಯಾರಿ ಮಾಡಲಿಲ್ಲ. ಒಂದೇ ಒಂದು ಕಾರ್ಖಾನೆಗಳು ರಕ್ತವನ್ನು ತಯಾರಿ ಮಾಡಿಲ್ಲ. ಒಂದು ಹನಿ ರಕ್ತಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಒಬ್ಬರಿಗೆ ಅಪಘಾತವಾಗಬೇಕು, ಒಬ್ಬರಿಗೆ ರೋಗ ಬರಬೇಕು. ಒಂದೇ ಒಂದು ಹನಿ ಕೂಡ ಇಷ್ಟರವರೆಗೆ ಒಂದೇ ಒಂದು ಕಾರ್ಖಾನೆಗಳು ವಿಶ್ವದ ಮೂಲೆ ಮೂಲೆ ಹುಡುಕಿದ್ರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಇದು ಅಲ್ಲಾಹನ ಕರಂ, ಇದು ಅಲ್ಲಾಹನು ನೀಡಿದಂತಹ ನಿಯಮತ್. ಇದಕ್ಕೆ ಬದಲಾಗಿ ಅಲ್ಲಾಹನಿಗೆ ನಾವು ಶುಕ್ರನ್ನು ಮಾಡಬೇಕು, ಅಲ್ಲಾಹನನ್ನು ಸ್ಮರಿಸಬೇಕು, ಅಲ್ಲಾಹನನ್ನು ನೆನಪಿಸಿಕೊಳ್ತಾ ಇರಬೇಕು. 1 ನಿಮಿಷ ಸಾಕು ಮನುಷ್ಯನಿಗೆ, 1 ನಿಮಿಷ ಸಾಕು ನಾನು ಮಯ್ಯತ್ತಾಗ್ಲಿಕ್ಕೆ. ಅಲ್ತಾಫ್ ಅಂತೇಳಿ ಹೆಸರಿರುವ ನಾನು, ಅಬ್ದುಲ್ಲಾ ಅಂತೇಳಿ ಹೆಸರಿರುವ ನಾನು, ಮೊಹಮ್ಮದ್ ಅಂತೇಳಿ ಹೆಸರಿರುವ ನಾನು, 1 ನಿಮಿಷ ಸಾಕು ಮಯ್ಯತ್ ಎಂಬಂತಹ ಹೆಸರು ಬರಲಿಕ್ಕೆ. ನಮ್ಮನ್ನು ನಾವು ಅರಿಬೇಕು, ನಮ್ಮ ಶರೀರವನ್ನು ಅರಿತುಕೊಳ್ಬೇಕು, ಶರೀರದ ಪರಿಸರ ಜ್ಞಾನಗಳನ್ನು ಅರಿತುಕೊಳ್ಬೇಕು, ವಿಜ್ಞಾನಗಳನ್ನು ಅರಿತುಕೊಳ್ಬೇಕು. ಮನ್ ಆರಫ ನಫ್ಸ ಆರಫ ರಬ್ಬ. ಅಲ್ಲಾಹ ನಮ್ಗೆ ಯಾರು ಅಂತೇಳಿ ಗೊತ್ತಾಗ್ತಾನೆ. ಅವನಿಗೆ ನಾವು ಶುಕ್ರನ ಅರ್ಪಿಸಲೇಬೇಕು, ಅಲ್ಲಾಹನಿಗೆ ನಾವು ಶುಕ್ರನ ಅರ್ಪಿಸಲೇಬೇಕು. ಅಲ್ಲಾಹನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ರೆ ಒಂದನ್ನು ಕೂಡ ಮನುಷ್ಯನಿಂದ ನನಗೆ ಸಿಗ್ಬೇಕು ಅಂತೇಳಿ ಅಲ್ಲಾಹನು ಎಲ್ಲೂ ಕೂಡ ಬರ್ದಿಟ್ಲಿಲ್ಲ. ಆದರೆ ಅಲ್ಲಾಹನಿಗೆ ನಾವು ಶುಕ್ರ್ ಮಾಡಿದ್ರೆ, ಅಲ್ಲಾಹನಿಗೆ ನಾವು ನಮಾಜ್ ಮಾಡಿದ್ರೆ, ಅಲ್ಲಾಹನ ಮೇಲೆ ನಾವು ಪ್ರತಿದಿನವೂ ಕೂಡ ನೆನಪನ್ನಲ್ಲಿಟ್ಟುಕೊಂಡ್ರೆ ಒಳ್ಳೆಯದು ಮಾತ್ರ ನಮ್ಮ ಜೀವನದಲ್ಲಿ ಆಗ್ಲಿಕ್ಕೆ ಸಾಧ್ಯವಿದೆ. ಪ್ರೀತಿಯ ಸಹೋದರರೇ, ಒಂದು ಹದೀಸಿನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಾರೆ, ಫಇನ್ ذكرني ಫೀ ನಫ್ಸಿ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ, ಒಬ್ಬ ಪುರುಷ, ಒಬ್ಬ ಸ್ತ್ರೀ ನನ್ನನ್ನು ನೆನಪಿಸಿಕೊಂಡ್ರೆ, ಫಇನ್ ذكرني ಫೀ ನಫ್ಸಿ, ಒಬ್ಬನೇ ಇದ್ದಾಗ ಸಾಕು, ನನ್ನನ್ನು ನೆನಪಿಸಿಕೊಂಡ್ರೆ, ذكرته ಫೀ ನಫ್ಸಿ, ನಾನು ಅವನನ್ನು ನೆನಪಿಸ್ತೇನೆ. ಅಲ್ಲಾಹನ ಹೇಳ್ತಾ ಇರುವಂತಹದ್ದು, ನನ್ನನ್ನು ಒಬ್ಬನು ನೆನಪಿಸಿಕೊಂಡ್ರೆ ನಾನು ಅವನನ್ನು ನೆನಪಿಸಿಕೊಳ್ತೇನೆ. ಅಲ್ಲಾಹನ ನೆನಪಿನಲ್ಲಿ ನಾವಿದ್ರೆ ನಮಗೆ ಬೇರೇನು ಬೇಕು? ಅಲ್ಲಾಹನ ನೆನಪಿನಲ್ಲಿ ನಾವಿದ್ರೆ ನಮಗೆ ಬೇರೇನು ಬೇಕು? ಆಫಿಯತ್ ಇರ್ತದೆ, ಆರೋಗ್ಯವಿರ್ತದೆ, ನಮಗೆ ಸಾಲವಿರೋದಿಲ್ಲ, ಮನಸ್ಸಿಗೆ ಸಂತಸವಿರ್ತದೆ, ಮನೆಯಲ್ಲಿ ದುಃಖವಿರೋದಿಲ್ಲ, ದಂಪತಿಗಳ ನಡುವೆ ಜಗಳವಿರೋದಿಲ್ಲ, ಮಕ್ಕಳು ಮತ್ತು ತಂದೆಯಂದಿರ ನಡುವೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿರೋದಿಲ್ಲ. ಅಲ್ಲಾಹನು ನಮ್ಮನ್ನು ನೆನಪಿಸಿಕೊಂಡ್ರೆ, ಪ್ರೀತಿಯ ಸಹೋದರರೇ, ಅದೇ ಹದೀಸಿನಲ್ಲಿ ಮತ್ತೆ ಹೇಳುತ್ತದೆ, ವೈನ್ ذكرني ಫೀ ಮಲಇನ್ ذكرته ಫೀ ಮಲಇನ್ ಖೈರಿನ್ ಮಿನ್ಹು. ಒಂದು ಸಂಘವಾಗಿ, ಒಂದು ಒಕ್ಕೂಟವಾಗಿ, ಒಂದು ಗುಂಪಾಗಿ, ಒಂದು ಟ್ರೂಪ್ ಆಗಿ, ಒಂದು ಗ್ರೂಪ್ ಆಗಿ ನನ್ನನ್ನು ನೀವು ನೆನಪಿಸಿಕೊಂಡ್ರೆ, ಇಲ್ಲಿ ಒಬ್ಬರು ಸೈಯಿದ್ರು ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಹೇಳಿಕೊಡುವಾಗ ನಾವು ಕೂಡ ಅಲ್ಲಾಹನನ್ನು ಧ್ಯಾನಿಸುತ್ತಾ, ನನಗೆ ಅಲ್ಲಾಹನು ಕಣ್ಣನ್ನು ಕೊಟ್ಟಿದ್ದಾನೆ, ನನಗೆ ಕೈಕಾಲುಗಳನ್ನು ಕೊಟ್ಟಿದ್ದಾನೆ, ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ, ಅವನಿಗೆ ನಾನು ಸ್ಮರಿಸ್ತೇನೆ,
ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನಲ್ಲದೆ ಬೇರೆ ಯಾವುದೇ ಇಲಾಹಗಳಿಲ್ಲ. ಅಲ್ಹಮ್ದುಲಿಲ್ಲಾ, ಇದೆಲ್ಲವನ್ನು ಕೊಟ್ಟ ಅಲ್ಲಾಹನಿಗೆ ನಾನು ಸ್ತುತಿಯನ್ನು ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಅಲ್ಲಾಹನು ನಮ್ಮನ್ನು ನೆನಪಿಸ್ತಾನೆ. ಮಲಾಯಿಕತುಗಳೊಂದಿಗೆ ಹೇಳ್ತಾನೆ, ಅಲ್ಲಿ ಒಂದು ಸಂಘವಿದೆ, ಅವರ ಮೇಲೆ ರಹ್ಮತ್, ನನ್ನ ರಹ್ಮತ್ ದಾಯಿಮಾಗಿ ಸಿಗ್ತಾ ಇರ್ತದೆ ಅಂತೇಳಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲನ ಆ ಸಾಲಿನಲ್ಲಿ ನಮ್ಮೆಲ್ಲರನ್ನೂ ಕೂಡ ಸೇರಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಲ್ಲಾಕಿರೂನಲ್ಲಾಹ ಕಸೀರಂ ವಲ್ಲಾಕಿರಾತ್. ನಾವು ಅಲ್ಲಾಹನನ್ನು ಸ್ಮರಿಸ್ತಲೇ ಇರಬೇಕು, ಧಾರಾಳವಾಗಿ ಸ್ಮರಿಸ್ತಲೇ ಇರಬೇಕು. ಒಂದು ಕಣ್ಣಿನ ಬೆಲೆ ಗೊತ್ತಾಗಬೇಕಾದ್ರೆ, ಒಂದು ರಕ್ತದ ಬೆಲೆ ಗೊತ್ತಾಗಬೇಕಾದ್ರೆ, ಒಂದು ನರನಾಡಿಯ ಬೆಲೆ ಗೊತ್ತಾಗಬೇಕಾದ್ರೆ ಅದು ನಮ್ಮಿಂದ ನಷ್ಟ ಹೊಂದಿ ಹೋಗ್ಬೇಕು. ನೀವು ನೋಡಿ, ಮೊಬೈಲುಗಳನ್ನು ಖರೀದಿ ಮಾಡ್ತೀರಾ, ಲೆನ್ಸ್ಗಳನ್ನು ಖರೀದಿ ಮಾಡ್ತೀರಾ, ಕ್ಯಾಮರಾಗಳನ್ನು ಖರೀದಿ ಮಾಡ್ತೀರಾ, ಡಿವೈಸ್ಗಳನ್ನು ಖರೀದಿ ಮಾಡ್ತೀರಾ. ಅದರ ಮೆಗಾ ಪಿಕ್ಸೆಲ್ಗಳಿಗೆ ಅನುಗುಣವಾಗಿ ನೀವು ಬೆಲೆಯನ್ನು ತೆರಿತೀರಾ. ಅದರ ಮೆಗಾ ಪಿಕ್ಸೆಲ್ಗಳಿಗೆ, ಬೈಟ್ಸ್ಗಳಿಗೆ, ಸ್ಟೋರೇಜ್ಗಳಿಗೆ ಅನುಗುಣವಾಗಿ, ಸ್ಪೀಡ್ಗಳಿಗೆ ಅನುಗುಣವಾಗಿ ನೀವು ಬೆಲೆಯನ್ನು ಕೊಡ್ತೀರಾ. ಲಕ್ಷಾಂತರ ರೂಪಾಯಿಗಳನ್ನು, ಕೋಟ್ಯಾಂತರ ರೂಪಾಯಿಗಳನ್ನು ಸುರಿಯುತ್ತೀರಾ. ಆದರೆ ಅಲ್ಲಾಹನು ಕಣ್ಣನ್ನು ಕೊಟ್ಟಿದ್ದಾನೆ, ಅಲ್ಲಾಹನು ಹೃದಯವನ್ನು ಕೊಟ್ಟಿದ್ದಾನೆ, ಕೈಕಾಲುಗಳನ್ನು ಕೊಟ್ಟಿದ್ದಾನೆ. ಒಂದೇ ಒಂದು ರೂಪಾಯಿ ಕೂಡ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ. ಸುಬ್ಹಾನಲ್ಲಾಹ್, ಸುಬ್ಹಾನಲ್ಲಾಹ್. ಒಂದೇ ಒಂದು ರೂಪಾಯಿ ಕೂಡ ಅಲ್ಲಾಹು ನಮ್ಮಿಂದ ಟ್ಯಾಕ್ಸ್ ಅನ್ನಾಗಿ ಕೇಳಿಲ್ಲ. ಒಂದು ಟೊಪ್ಪಿಯನ್ನು ಖರೀದಿಸ್ತೀರಾ, ಒಂದು ಬಟ್ಟೆಯನ್ನು ಖರೀದಿಸ್ತೀರಾ, ಪ್ಯಾಂಟ್ಗಳನ್ನು, ವಸ್ತ್ರಗಳನ್ನು ಖರೀದಿಸ್ತೀರಾ, 18%, 16%, 12% GSTಗಳು, ಟ್ಯಾಕ್ಸ್ಗಳು, ಸರ್ವಿಸ್ ಟ್ಯಾಕ್ಸ್ಗಳನ್ನು ನಾವು ಕಟ್ತೀವಿ. ಆದರೆ ಪ್ರತಿನಿತ್ಯವೂ ಕೂಡ ಶ್ವಸಿಸ್ತಾ ಇರುವಂತಹ ಗಾಳಿಗೆ, ಆಕ್ಸಿಜನ್ಗೆ ಒಂದೇ ಒಂದು ರೂಪಾಯಿ ಕೂಡ ನಾವು ಕೊಡ್ತಾ ಇಲ್ಲ. ಅಲ್ಹಮ್ದುಲಿಲ್ಲಾ. ದೆಹಲಿಯಲ್ಲಿ ಒಂದು ವಾತಾವರಣದ ಬದಲಾವಣೆಯಾಯಿತು. ದೆಹಲಿಯಲ್ಲಿ ಒಂದು ವಾತಾವರಣದ ಬದಲಾವಣೆಯಾಯಿತು. ಮನುಷ್ಯನಿಗೆ ಶ್ವಸಿಸಲಿಕ್ಕೆ ಶುಚಿಯಾದಂತಹ ಗಾಳಿ ಸಿಗದಂತಹ ಅವಸ್ಥೆ ಬಂದಾಗ ಮನುಷ್ಯ ಬೆನ್ನಿನ ಮೇಲೆ ಸಿಲಿಂಡರ್ ಇಟ್ಟುಕೊಂಡು ಹೋಗಿದ್ದ, ಸಾವಿರಾರು ರೂಪಾಯಿಯನ್ನು ಕೊಟ್ಟು ಖರೀದಿ ಮಾಡಿದ್ದ. ಒಂದು ಕೋವಿಡ್ ಬಂದಾಗ, ಒಂದು ಕೊರೋನಾ ಬಂದಾಗ ನಮಗೆ ಗೊತ್ತಾಯಿತು ಆಮ್ಲಜನಕದ ಬೆಲೆ ಎಷ್ಟು ಅಂತೇಳಿ. ಚಾಮರಾಜನಗರದ ಅಥವಾ ಕರ್ನಾಟಕದ ಹಲವು ಭಾಗಗಳಲ್ಲಿ ಆಕ್ಸಿಜನ್ ಸಿಗದೆ ನಮ್ಮ ಜನರು ವೈದ್ಯಕೀಯ ಕಾಲೇಜುಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದಾಗ, ನಿಮಿಷಾರ್ಧದಲ್ಲಿ ತನ್ನ ಆತ್ಮವನ್ನು ಬಿಟ್ಟುಕೊಟ್ಟಾಗ ನಮಗೆ ಗೊತ್ತಾಯಿತು ಆಕ್ಸಿಜನ್ನ ಬೆಲೆ. ಆದರೆ ಉಚಿತವಾಗಿ ನಾವು ಆಕ್ಸಿಜನ್ ಅನ್ನು ಉಚಿತವಾಗಿ ನಾವು ಸೇವಿಸ್ತಾ ಇದ್ದೇವೆ. 1 ರೂಪಾಯಿ ಕೂಡ ಟ್ಯಾಕ್ಸ್ ಕಟ್ತಾ ಇಲ್ಲ. ಅಲ್ಲಾಹನನ್ನು ಎಷ್ಟು ಸ್ಮರಿಸಬೇಕು, ಅಲ್ಲಾಹನನ್ನು ಎಷ್ಟು ನೆನಪಿಸಿಕೊಳ್ಬೇಕು, ಅಲ್ಲಾಹನನ್ನು ಎಷ್ಟು ಸ್ಮರಿಸಿದ್ರೂ ಕೂಡ ಕಡಿಮೆನೆ. ಅದಕ್ಕೆ ಬೇಕಾಗಿ ಮಾತ್ರ, ಅಲ್ಲಾಹನನ್ನು ನೆನಪಿಸಿಕೊಳ್ಳಲಿಕ್ಕೆ ಬೇಕಾಗಿ ಮಾತ್ರ ನಾವು ಈ ಮಜ್ಲಿಸ್ನನ್ನು ಹಮ್ಮಿಕೊಂಡಿದ್ದೇವೆ. ಇನ್ಶಾ ಅಲ್ಲಾಹ್ ಇಲ್ಲಿ ತಹ್ಲೀಲನ್ನು ಹೇಳಿಕೊಡುವಾಗ, ಲಾ ಇಲಾಹ ಇಲ್ಲಲ್ಲಾಹ್ ಅಂತೇಳಿ ಹೇಳಿಕೊಡುವಾಗ ಮನಸ್ಸಿನಿಂದ ಸ್ವಚ್ಛಂದವಾಗಿ, ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್, ಮನಸ್ಸಿಗೆ ಶಾಂತಿ ಬೇಕಾ, ಮನಸ್ಸಿಗೆ ಸಮಾಧಾನ ಬೇಕಾ, ಕುಟುಂಬದಲ್ಲಿ ರಕ್ಷೆ ಬೇಕಾ, ಕುಟುಂಬದಲ್ಲಿ ಕಲಹವಿರಬಾರ್ದ, ಮಕ್ಕಳೊಂದಿಗೆ ಚೆನ್ನಾಗಿರ್ಬೇಕಾ, ನಿಮ್ಗೆ ಗ್ರಾಮದಲ್ಲಿ ಭಿನ್ನಾಭಿಪ್ರಾಯಗಳಿರಬಾರ್ದ. ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್. ಹೃದಯಕ್ಕೆ ಶಾಂತಿ ಸಿಗ್ತದೆ ದಿಕ್ರುಗಳಿಂದ, ಅಲ್ಲಾಹನ ಸ್ಮರಣೆಗಳಿಂದ ಖಂಡಿತವಾಗಿಯೂ ಮನಸ್ಸಿಗೆ ಶಾಂತಿಯು, ಸಮಾಧಾನವು ಸಿಗ್ತದೆ. ಪ್ರೀತಿಯ ಸಹೋದರರೇ, ಇವತ್ತಿನ ಕಾಲಘಟ್ಟದಲ್ಲಿ ರೋಗಗಳು ವೃದ್ಧಿಯಾಗಿದೆ. ಬ್ರೈನ್ ಕ್ಯಾನ್ಸರ್ಗಳು, ಟ್ಯೂಮರ್ಗಳು, BP, ಶುಗರ್ಗಳು, ಬ್ಲಡ್ ಪ್ರೆಷರ್ಗಳು, ಹಲವಾರು ಹೆಸರುಗಳಿರದ ರೋಗಗಳು ಮನುಷ್ಯನನ್ನು ಆವರಿಸಿಕೊಳ್ತಾ ಇದೆ. ಚೆನ್ನಾಗಿ ನಡೆದಾಡ್ತಾ ಇದ್ದಂತಹ ವ್ಯಕ್ತಿ ಕುಸಿದು ಬೀಳ್ತಾ ಇದ್ದಾನೆ. ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋದಾಗ ಬ್ರೈನ್ ಟ್ಯೂಮರ್. ವಿದ್ಯಾರ್ಥಿ ಶಾಲೆಯಲ್ಲಿದ್ದ ಕುಸಿದು ಬಿದ್ದ, ಹಾಸ್ಪಿಟಲ್ಗಳಿಗೆ ಕರೆದುಕೊಂಡು ಹೋದಾಗ ಹಾರ್ಟ್ ಅಟ್ಯಾಕ್. ಈ ರೀತಿಯ ಘಟನೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯುವಕರು ಹೋಗುವಂತಹ ಸಮಯದಲ್ಲಿ ನೌಜವಾನ್ಗಳು ಅಪಘಾತವಾಗ್ತಾ ಇರುವಂತಹ ಕಾಲ. ಮನುಷ್ಯನಿಗೆ ಸಾಯಲಿಕ್ಕೆ, ಮರಣ ಹೊಂದಲಿಕ್ಕೆ ಸಮಯಗಳು ಬೇಡ, 60-70 ವರ್ಷಗಳಾದ್ರೆ ಮಾತ್ರ ಅನ್ನುವಂತಹ ಅಗ್ರಿಮೆಂಟ್ಗಳು ಮನುಷ್ಯನಿಗೆ ಎಲ್ಲೂ ಕೂಡ ಬರೆದು ಕೊಟ್ಟಿಲ್ಲ. ಮನುಷ್ಯ ಮಗುವಿನಿಂದ ಹಿಡಿದು, ಹೊಟ್ಟೆಯಲ್ಲಿರುವಂತಹ ಶಿಶುವಿನಿಂದ ಹಿಡಿದು ಮನುಷ್ಯ 100ರವರೆಗೆ ತಲುಪಿದ್ರೆ ಅದು ಭಾಗ್ಯ. ಅದರಿಂದ ಮನುಷ್ಯ ದಿನೇ ಅವನ ಜೀವನವನ್ನು ಕಳೆದುಕೊಳ್ತಾ ಇದ್ದಾನೆ, ಪ್ರಾಣವನ್ನು ತೆರೆಯುತ್ತಾ ಇದ್ದಾನೆ. ಅದರಿಂದ ಪ್ರೀತಿಯ ಸಹೋದರರೇ, ನಮ್ಮ ಪ್ರಾಣಗಳು ಹೋಗುವುದಕ್ಕಿಂತ ಮುಂಚೆ, ನಮ್ಮ ಪ್ರಾಣ ಪಕ್ಷಿಗಳು ಹಾರಿ ಹೋಗುವುದಕ್ಕಿಂತ ಮುಂಚೆ ನಾವು ಅಲ್ಲಾಹನನ್ನು ಸ್ಮರಿಸಬೇಕು. ನಾವು ಒಳ್ಳೆಯವರಾಗಬೇಕು, ನಾವು ಒಳಿತಿನಡೆಗೆ ಮುನ್ನುಗ್ಗಬೇಕು, ನಾವು 5 ವಕ್ತ ನಮಾಜ್ ಮಾಡುವವರಾಗಬೇಕು,
ಸ್ವಲಾತ್ ಹೇಳುವವರಾಗಬೇಕು, ಒಳ್ಳೆಯ ಮಜಲಿಸ್ಗಳಲ್ಲಿ ಸೇರುವವರಾಗಬೇಕು. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ಕೂಡ ತೌಫೀಕನ್ನು ನೀಡಿ ಅನುಗ್ರಹಿಸಲಿ. ನೀವು ನೋಡಿ, ಪವಿತ್ರವಾದ ಕುರ್ಆನ್ನಲ್ಲಿ ಸೂರತ್ ತ್ವಾಹ, ಆ ಪವಿತ್ರವಾದ ಕುರ್ಆನಿನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳ್ತಾನೆ, ನನ್ನನ್ನು ಒಬ್ಬರು ಸ್ಮರಿಸದಿದ್ರೆ, ನನ್ನನ್ನು ಒಬ್ಬರು ನೆನಪಿಸಿಕೊಳ್ಳದಿದ್ರೆ, ನಾನು ಕೊಟ್ಟಂತಹ ಕಣ್ಣುಗಳಿದೆ, ನಾನು ಕೊಟ್ಟಂತಹ ಕೈಕಾಲುಗಳಿದೆ, ನಾನು ಕೊಟ್ಟಂತಹ ರಕ್ತವಿದೆ, ಯಾವುದನ್ನು ಕೂಡ ಬೆಲೆ ತೆರದೆ, ನಮಾಜ್ ಮಾಡದೆ, ನನ್ನನ್ನು ನೆನಪಿಸಿಕೊಳ್ಳದೆ, ಒಂದೊತ್ತು ಕೂಡ ನನ್ನ ಹೆಸರಲ್ಲಿ ಅಲ್ಹಮ್ದುಲಿಲ್ಲಾ ಅಂತ ಹೇಳದೆ ಬದುಕ್ತಾ ಇದ್ರೆ, ಒಬ್ಬ ವ್ಯಕ್ತಿ ಬದುಕ್ತಾ ಇದ್ರೆ, ಅಲ್ಲಾಹ್ ನಾವು ಚಿಂತಿಸಿಕೊಳ್ಬೇಕು. ಪವಿತ್ರವಾದ ಕುರ್ಆನ್ ನಲ್ಲಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಹೇಳ್ತಾ ಇದ್ದಾನೆ, ಒಮನ್ ಆರಲ ಅನ್ ದಿಕ್ರಿ, ನನ್ನ ದಿಕ್ರಿನಿಂದ, ನನ್ನ ಸ್ಮರಣೆಯಿಂದ, ನನ್ನನ್ನು ನೆನಪಿಸಿಕೊಳ್ಳುವುದರಿಂದ ಒಬ್ಬ ಮನುಷ್ಯ ವಿಮುಖನಾದ್ರೆ ಫಇನ್ನ ಲಹು ಮঈಶತಲ್ ಲಂಕ, ನಮಗೇನು ಬೇಕು ಓ ಮನುಷ್ಯ, ಓ ಪ್ರೀತಿಯ ಸಹೋದರ, ನಾವು ಚಿಂತಿಸಬೇಕು. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಕುರ್ಆನ್ ನಲ್ಲಿ ಹೇಳ್ತಾ ಇದ್ದಾನೆ, ಲಹು ಮঈಶತಲ್ ಲಂಕ, ಅವನಿಗೆ ಬೇಜಾರು ಇರ್ತದೆ, ಮನೆಗಳಲ್ಲಿ ಕಷ್ಟಗಳಿರ್ತದೆ, ಸಾಲಗಳಿರ್ತದೆ, ಮನೆಗಳು ಕಂಪ್ಲೀಟ್ ಆಗುವುದಿಲ್ಲ, ಮನೆಯಲ್ಲಿ ತೊಂದರೆಗಳಿರ್ತದೆ, ಎಲ್ಲಾ ರೀತಿಯ ವ್ಯಸನಗಳು, ಬೇಜಾರುಗಳು, ದುಃಖಗಳು, ದುಮ್ಮಾನಗಳು ಮನೆಯಲ್ಲಿ ನಿರಂತರವಾಗಿರ್ತದೆ ಅಂತೇಳಿ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಕುರ್ಆನ್ ನಲ್ಲಿ ಹೇಳ್ತಾ ಇದ್ದಾನೆ. ಒಮನ್ ಆವರಲ ಅನ್ ದಿಕ್ರಿ, ನನ್ನನ್ನು ಸ್ಮರಣೆ ಮಾಡದೆ ಇದ್ರೆ, ನಾನು ಕೊಟ್ಟ ಕಣ್ಣು, ನಾನು ಕೊಟ್ಟ ಕೈಕಾಲುಗಳು, ನಾನು ಕೊಟ್ಟ ಆರೋಗ್ಯ, ನಾನು ಕೊಟ್ಟ ಸಿಹತ್, ಇದೆಲ್ಲವನ್ನೂ ಕೂಡ ಪರಿಗಣಿಸದಿದ್ರೆ ನಿನ್ನ ಫಇನ್ನ ಲಹು ಮঈಶತಲ್ ಲಂಕ, ಖಂಡಿತವಾಗಿಯೂ ನಿನಗೆ ಖಂಡಿತವಾಗಿಯೂ ಸಂಕೀರ್ಣವಾದಂತಹ ಜೀವನ ನಿನಗೆ ಬರಲಿದೆ ಅಂತೇಳಿ ಪವಿತ್ರವಾದ ಕುರ್ಆನ್ನ ಮುಖಾಂತರ ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ನಿಲ್ಲಿಸಲಿಲ್ಲ, ಅಲ್ಲಿ ಮತ್ತೆ ಹೇಳಲಾಗ್ತಾ ಇದೆ, ವನಹ್ಶುರುಹು ಯೌಮಲ್ ಕಿಯಾಮತಿ ಅಮ, ನಾವು ಕಿಯಾಮತ್ ದಿನವನ್ನು ಭಯಪಡ್ತೇವೆ, ಮಹ್ಶರ ದಿನವನ್ನು ಭಯಪಡ್ತೇವೆ, ಕಬರನ್ನು ಭಯಪಡ್ತೇವೆ. ಆದರೆ ಕಿಯಾಮತ್ ದಿನದಲ್ಲಿ ಮನುಷ್ಯನು ಕುರುಡನಾಗಿ ಬಿಡ್ತಾನೆ, ಮನುಷ್ಯನಿಗೆ ಕಣ್ಣು ಕಾಣುವುದಿಲ್ಲ. ನನ್ನನ್ನು ಸ್ಮರಿಸದಿದ್ರೆ ಕಿಯಾಮತ್ ದಿನದಲ್ಲಿ, ಅಂತ್ಯ ದಿನದಲ್ಲಿ ಅವನಿಗೆ ಕಣ್ಣು ಕಾಣುವುದಿಲ್ಲ ಅಂತೇಳಿ ಪವಿತ್ರವಾದ ಕುರ್ಆನ್ ಮುಖಾಂತರ ನಮಗೆ ಅಲ್ಲಾಹನು ತಾಕೀತು ಮಾಡ್ತಾ ಇದ್ದಾನೆ. ಮಾತ್ರವಲ್ಲ, ಕಾಲ ರಬ್ಬಿ ಲಿಮ ಹಶರ್ತನಿ ಆಮ ವಕದ್ ಕುಂತ ಬಸೀರ, ಮನುಷ್ಯ ಅಲ್ಲಾಹನೊಂದಿಗೆ ಕೇಳ್ತಾನೆ, ಅಲ್ಲಾಹ್ ನಾನು ನಮಾಜ್ ಮಾಡಿದ್ದೇನೆ, ಅಲ್ಲಾಹ್ ನೀನು ಕೊಟ್ಟ ಆರೋಗ್ಯವನ್ನು ನಾನು ಸರಿಯಾಗಿ ಯೂಸ್ ಮಾಡಲಿಲ್ಲ, ನೀನು ಕಣ್ಣನ್ನು ಕೊಟ್ಟಿದ್ದಿ, ನಾನು ಶುಕ್ರ್ ಮಾಡಲಿಲ್ಲ, ಕೈಕಾಲುಗಳನ್ನು ಕೊಟ್ಟಿದ್ದಿ, ನಾನು ಶುಕ್ರ್ ಮಾಡಲಿಲ್ಲ, ರಕ್ತವನ್ನು ಕೊಟ್ಟಿದ್ದಿ, ನಾನು ಶುಕ್ರ್ ಮಾಡಲಿಲ್ಲ, ಅಲ್ಲಾಹ್ ನನ್ನನ್ನು ಯಾಕೆ ನೀನು ಕುರುಡನನ್ನಾಗಿ ಮಾಡಿದ್ದಿ ಅಂತೇಳಿ ಅಲ್ಲಾಹನೊಂದಿಗೆ ಕಿಯಾಮತ್ ದಿನದಲ್ಲಿ ಕೇಳಿದಾಗ ಅಲ್ಲಾಹನು ಹೇಳುವಂತಹ ಒಂದು ಮಾತಿದೆ, ಪ್ರೀತಿಯ ಜನರೇ, ಪ್ರೀತಿಯ ವಿಶ್ವಾಸಿಗಳೇ, ನಾವು ದಿಕ್ರ್ ಹೇಳುವವರಾಗಬೇಕು. ಕಾಲ ಕದಾಲಿಕ ಅತತಕ ಆಯಾತುನಾ ಫನಸೀತಹ ವಕದಾಲಿಕಲ್ ಯೌಮ ತುನ್ಸಾ, ನೀನು ನನ್ನನ್ನು ಮರೆತಿದ್ದೀಯಾ, ಲಕ್ಷಾಂತರ ರೂಪಾಯಿಗಳಲ್ಲಿ ಕೊಟ್ಟು ಐಫೋನ್ಗಳನ್ನು, ಲೆನ್ಸ್ಗಳನ್ನು ಖರೀದಿ ಮಾಡಿ ಸ್ವಚ್ಛಂದವಾಗಿ ಪ್ಯಾಡ್ಗಳನ್ನು ನೀನು ಹಾಕ್ತೀಯಾ, ಸ್ಕ್ರೀನ್ ಗಾರ್ಡ್ಗಳನ್ನು ನೀನು ಹಾಕ್ತೀಯಾ, ಆದರೆ ಎಲ್ಲಾ ಕೋಟಿಗಳಿಗಿಂತ ಮಿಗಿಲಾದ ಲೆನ್ಸ್ಗಳಿರುವಂತಹ ಕಣ್ಣುಗಳನ್ನು, ಕೈಕಾಲುಗಳನ್ನು, ಹೃದಯವನ್ನು, ಒಂದೊಂದು ಶರೀರದ ಅಂಗಾಂಗಗಳನ್ನು ನಾನು ನೀಡಿದಾಗ ನೀನು ಸ್ಮರಿಸಲಿಲ್ಲ, ಅದನ್ನು ಬೇಜವಾಬ್ದಾರಿಯಿಂದ ನೀನು ನೋಡಿಕೊಂಡೆ, ಅದಕ್ಕೆ ಬೇಕಾದಂತಹ ಆಹಾರವನ್ನು ನೀನು ನೀಡಿಲ್ಲ. ಅಲಾ ಬಿದಿಕ್ರಿಲ್ಲಾಹಿ ತತ್ಮಇನ್ನುಲ್ ಕುಲೂಬ್, ಹೃದಯಕ್ಕೆ ಬೇಕಾದಂತಹ ಆಹಾರ ಅದು ದಿಕ್ರ್ಗಳಾಗಿದೆ, ಅಲ್ಲಾಹನ ಸ್ಮರಣೆಗಳಾಗಿದೆ. ಅಲ್ಹಮ್ದುಲಿಲ್ಲಾ, ಸುಬ್ಹಾನಲ್ಲಾಹ್, ಅಲ್ಲಾಹು ಅಕ್ಬರ್, ಯಾ ಹಯ್ಯು ಯಾ ಕಯ್ಯೂಮ್, ಲಾ ಇಲಾಹ ಇಲ್ಲಲ್ಲಾಹ್, ಈ ರೀತಿಯ ಹಲವಾರು ದಿಕ್ರ್ಗಳಿದೆ. ಆ ದಿಕ್ರ್ಗಳ ಮುಖಾಂತರ ಅಲ್ಲಾಹನನ್ನು ಸ್ಮರಿಸುವವರು ನಾವಾಗಬೇಕು. ಪ್ರೀತಿಯ ಸಹೋದರರೇ, ನನ್ನ ಮಾತನ್ನು ನಾನು ಚುಟುಕುಗೊಳಿಸ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಕಾರ್ಯಕ್ರಮಗಳು ಆರಂಭವಾಗಲಿಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಸಮೀಪದಲ್ಲಿರುವಂತಹ ಎಲ್ಲ ಮಹಲ್ ವ್ಯಕ್ತಿತ್ವಗಳು, ಎಲ್ಲ ನಾಯಕರು, ಎಲ್ಲ ಉಮರ ನೇತಾರರು, ಎಲ್ಲ ವ್ಯಕ್ತಿಗಳು ಕೂಡ ಸಭೆಗೆ ಬಂದು ಆಗಮಿಸಿ ಸಭೆಯಲ್ಲಿ ಕುಳಿತುಕೊಂಡು ಸಭೆಯ ಬರಕತ್ತನ್ನು ಹಾಸಿಲ್ ಮಾಡಿಕೊಳ್ಬೇಕು. ಇನ್ಶಾ ಅಲ್ಲಾಹ್ ನಮ್ಮ ವೇದಿಕೆ ಬಹಳ ಅತ್ಯತ್ಪೂರ್ಣವಾದಂತಹ ವೇದಿಕೆ. ಯಾಕಂತೇಳಿದ್ರೆ ಕಿಚೌಚಾ ಶರೀಫ್ನಿಂದ ಬಹಳ ಅತಿ ದೊಡ್ಡರಾದಂತಹ ಸಯ್ಯದ್ ನೇತಾರರು ಇಲ್ಲಿಗೆ ಬಂದಿದ್ದಾರೆ, ನಮ್ಮ ಗಂಗಾವತಿಗೆ ತಲುಪಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಒಳ್ಳೆಯ ನಸೀಹತ್ಗಳನ್ನು, ಒಳ್ಳೆಯ ಉಪದೇಶಗಳನ್ನು ನೀಡಲಿದ್ದಾರೆ. ಹಲವಾರು ಮಹಲ್ ನೇತೃತ್ವಗಳು, ಒಳ್ಳೆಯ ವ್ಯಕ್ತಿತ್ವಗಳು, ಸಯ್ಯದ್ ಪರಂಪರೆಯ ದೊಡ್ಡ ದೊಡ್ಡ ತಲೆಮಾರುಗಳು ನಮ್ಮ ವೇದಿಕೆಗೆ ಬಂದು ತಲುಪಿದೆ. ಗುಲ್ಬರ್ಗಾ ಶೈಖಿನ
ಖಾಜಾ ಬಂದೇ ನವಾಜ್ ರವರ 28ನೇ ಪೌತ್ರ ನಮ್ಮ ವೇದಿಕೆಗೆ ಬಂದು ತಲುಪಿದ್ದಾರೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಅವರಿಗೆ ಆರೋಗ್ಯವನ್ನು, ಆಫಿಯತನ್ನು, ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗಿ ಉಪದೇಶವನ್ನು ನೋಡುವಂತಹ ತೌಫೀಕನ್ನು ನೀಡಿ ಅನುಗ್ರಹಿಸಲಿ ಎಂದು ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ, ಪ್ರೀತಿಯ ಸಹೋದರರೇ, ಅಲ್ಲಾಹನನ್ನು ನಾವು ಅರಿತುಕೊಳ್ಬೇಕು. ಮನ್ ಆರಫ ನಫ್ಸ ಆರಫ ರಬ್ಬ. ಅಲ್ಲಾಹನನ್ನು ಅರಿತುಕೊಳ್ಳಿಕ್ಕೆ ನಮ್ಮ ಶರೀರವನ್ನು ಅಧ್ಯಯನ ಮಾಡಿದರೆ ಸಾಕು. ಮಾತ್ರವಲ್ಲ, ಇದು ಅಂಧಾಕಾರ. ಯಾಕಂತೇಳಿದ್ರೆ ಪ್ರೀತಿಯ ಸಹೋದರರೇ, ದಾರಿ ತಪ್ಪುತ್ತಾ ಇರುವಂತಹ ಕಾಲ. ಯುವಕರಿಗೆ ಮಸೀದಿಯ ಬಾಗಿಲುಗಳು ಗೊತ್ತಿಲ್ಲ, ಕಿಬ್ಲಾದ ಮುಖಗಳು ಗೊತ್ತಿಲ್ಲ, ನೌಜವಾನ್ಗಳು ದಾರಿ ತಪ್ಪುತ್ತಾ ಇದ್ದಾರೆ. ಹಿರಿಯರು ಬೇಕಾದ ರೀತಿಯಲ್ಲಿ ಉಪದೇಶವನ್ನು ನೀಡ್ತಾ ಇಲ್ಲ, ಮಹಿಳೆಯರು ನಮಾಜ್ ಮಾಡ್ತಾ ಇಲ್ಲ. ಕೆಲವೊಂದು ಹಳ್ಳಿಗಳಿಗೆ ಹೋದ್ರೆ ನಮಾಜ್ಗಳೇ ಗೊತ್ತಿಲ್ಲ, ಕೆಲವೊಂದು ಗ್ರಾಮಗಳಿಗೆ ಹೋದ್ರೆ ಮಸೀದಿಗಳೇ ಇಲ್ಲ. ಕೆಲವೊಂದು ಮಸೀದಿಗಳಿರುವ ಅಲ್ಲಿ ಮಸೀದಿಗಳಲ್ಲಿ ಪಿಒಪಿಗಳಿದೆ, ಒಳ್ಳೆಯ ಹೇಸಿಗಳಿದೆ, ಆದ್ರೆ ನಮಾಜ್ ಮಾಡ್ಲಿಕ್ಕೆ, ಅಲ್ಲಾಹನಿಗೆ ಶುಕ್ರ್ ಮಾಡ್ಲಿಕ್ಕೆ ಒಂದೇ ಒಂದು ಜೀವವು ಕೂಡ ಅಲ್ಲಿ ಕಾಣದಂತಹ ಪರಿಸ್ಥಿತಿಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರೀತಿಯ ಸಹೋದರರೇ, ನಾವು ಆ ರೀತಿ ಆಗಬಾರದು. ನಾವು ಅಲ್ಲಾಹನನ್ನು ದಿನನಿತ್ಯ ಸ್ಮರಿಸುವವರಾಗಬೇಕು, 5 ವಕ್ತ ನಮಾಜ್ ಮಾಡುವವರಾಗಬೇಕು. ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೊಟ್ಟಂತಹ ಪ್ರತಿ ವಚನಗಳನ್ನು, ಅವರ ಹದೀಸ್ಗಳನ್ನು, ಅವರ ಜೀವನ ಶೈಲಿಯನ್ನು, ಅವರ ಆಚಾರ ವಿಚಾರಗಳನ್ನು, ಅವರು ಪಾಲಿಸಿಕೊಟ್ಟಂತಹ ಈ ಧರ್ಮವನ್ನು ಒಬ್ಬ ಮನುಷ್ಯನ ಜೀವನವನ್ನು ತೆಗೆದುಕೊಂಡು ನೋಡಿ. ಒಬ್ಬ ಮನುಷ್ಯ ಯಾವ ರೀತಿ ಜೀವಿಸಬೇಕು, ಯಾವ ರೀತಿ ಬದುಕಬೇಕು, ಒಬ್ಬ ಮನುಷ್ಯ ಫಜ್ರ್ನಲ್ಲಿ ಎದ್ರೆ ರಾತ್ರಿ ಮಲಗುವವರೆಗೆ ಯಾವ ರೀತಿ ಬದುಕಬೇಕು, ಒಂದೊಂದು ನಿಮಿಷಗಳು ಕೂಡ ಹಬೀಬು ಸಯ್ಯಿದುನಾ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನು ಯಾವ ರೀತಿ ಉಗುರು ತೆಗೆಯಬೇಕು, ಯಾವ ರೀತಿ ಮುಖ ತೊಳೆಯಬೇಕು, ಯಾವ ರೀತಿ ತಲೆಯ ಕೂದಲನ್ನು ಬೆಳೆಸಬೇಕು, ಯಾವ ರೀತಿ ತನ್ನ ಶರೀರವನ್ನು ಶುಚಿಗೊಳಿಸಬೇಕು, ಯಾವ ರೀತಿ ಸ್ನಾನ ಮಾಡಬೇಕು, ಯಾವ ರೀತಿ ಮಸೀದಿಗೆ ಹೋಗಬೇಕು, ಯಾವ ರೀತಿ ಹಿರಿಯರನ್ನು ಗೌರವಿಸಬೇಕು, ಯಾವ ರೀತಿ ತಂದೆ ತಾಯಿಯನ್ನು ನೋಡಬೇಕು, ತಾಯಿಗೆ ಕೊಡುವ ಪ್ರೀತಿ ಹೇಗೆ, ಹೆಂಡತಿಯೊಂದಿಗೆ ಹೇಗೆ ಪ್ರೀತಿ ಇರಬೇಕು, ಮಡದಿಗಳೊಂದಿಗೆ ಹೇಗೆ ಪ್ರೀತಿಯನ್ನು ತೋರಿಸಬೇಕು, ಯಾವ ರೀತಿಯ ಕಾರುಣ್ಯವನ್ನು ತೋರಿಸಬೇಕು, ಎಲ್ಲವನ್ನೂ ಕೂಡ ಪವಿತ್ರವಾದ ಹದೀಸ್ಗಳ ಮುಖಾಂತರ, ಒಳ್ಳೆಯ ಜೀವನ ಶೈಲಿಯಲ್ಲಿ, ಒಳ್ಳೆಯ ಡೈಲಿ ರೂಟೀನ್ಗಳ ಮುಖಾಂತರ ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಎಲ್ಲವನ್ನೂ ಕೂಡ ಕಲಿಸಿಕೊಟ್ಟಿದ್ದಾರೆ. ಆದರೆ ನಾವು ಒಬ್ಬೊಬ್ಬರ ನೌಜವಾನ್ಗಳನ್ನು ನೋಡಿದ್ರೆ, ಯುವಕರನ್ನು ನೋಡಿದ್ರೆ ಅಲ್ಲಾಹನ ರಸೂಲ್ರ ನೆನಪಾಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಕೂದಲು ನೋಡಬೇಕು, ಒಬ್ಬೊಬ್ಬರ ಗಡ್ಡಗಳು ನೋಡಬೇಕು, ಒಬ್ಬೊಬ್ಬರ ಕೈಗಳಲ್ಲಿರುವ ಉಗುರುಗಳು ನೋಡಬೇಕು, ಕತ್ತಲ್ಲಿರುವಂತಹ ಚೈನ್ಗಳು ನೋಡಬೇಕು, ನಮಾಜ್ ಇಲ್ಲದಂತಹ ಜೀವನವನ್ನು ನೋಡಬೇಕು. ಒಂದೊತ್ತಿನ ಊಟಕ್ಕಾಗಿ ಹಪಹಪಿಸುವಂತಹ ಅದೆಷ್ಟೋ ಜೀವಿಗಳು ಉತ್ತರ ಕರ್ನಾಟಕದಲ್ಲೂ ಉತ್ತರ ಭಾರತದಲ್ಲೂ ಜೀವಿಸ್ತಾ ಇದೆ. ಆದರೆ ಎಲ್ಲಾ ರೀತಿಯ ನೇಮತ್ತುಗಳು ಸಿಕ್ಕಿರುವಂತಹ ನಾವು, ಆಹಾರಗಳಿಗೆ ಕಡಿಮೆ ಇಲ್ಲ, ನಮಗೆ ಎಲ್ಲಾ ಸಮಯದಲ್ಲೂ ಕೂಡ ಆಹಾರಗಳು ಸಿಗ್ತಾ ಇದೆ, ಒಳ್ಳೆಯ ರೀತಿಯಾದಂತಹ ತಂಪು ಪಾನೀಯಗಳು ಸಿಗ್ತದೆ, ಒಳ್ಳೆಯ ರೀತಿಯಾದಂತಹ ಆಹಾರಗಳು ನಮಗೆ ಲಭ್ಯವಾಗ್ತಾ ಇದೆ. ಆದರೆ ಅಲ್ಲಾಹನನ್ನು ಸ್ಮರಿಸಲಿಕ್ಕೆ ಇವತ್ತಿನ ನೌಜವಾನ್ಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಅಲ್ ಮರ್ഉ ಮಾ ಮನ್ ಅಹಬ್ಬ. ನೀನು ಯಾರನ್ನು ಸ್ನೇಹಿತನನ್ನಾಗಿ ಕಬೂಲ್ ಮಾಡ್ತೀಯ, ನೀನು ಯಾರೊಂದಿಗೆ ಇರ್ತೀಯ, ಅವರೊಂದಿಗೆ ನಾಳೆ ಜನ್ನತ್ನಲ್ಲೂ ಕೂಡ ಇರ್ತೀಯ ಅನ್ನುವಂತ ಹದೀಸ್ ನಾವೆಲ್ಲರೂ ಕೂಡ ಮನದಟ್ಟು ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ಸಮೂಹ ಸಿನಿಮಾ ತಾರೆಗಳನ್ನು ಅಥವಾ ಕ್ರೀಡಾಪಟುಗಳನ್ನು, ಕ್ರೀಡಾ ತಾರೆಗಳನ್ನು ಅನುಕರಿಸಿ ಅವರ ರೀತಿಯಲ್ಲಿ ತಲೆಗೂದಲನ್ನು, ಬಟ್ಟೆಯನ್ನು ಧರಿಸುವಂತಹ ಒಂದು ಕಾಲ. ಅದರಿಂದ ಇಲ್ಲಿರುವಂತಹ ನೌಜವಾನ್ಗಳಿಗೆ, ಇಲ್ಲಿರುವಂತಹ ಪ್ರತಿಯೊಂದು ಸತ್ಯ ವಿಶ್ವಾಸಿಗಳಿಗೆ ಹೇಳಲಿಕ್ಕಿರುವಂತಹದ್ದು, ನಮಿಗೂ ಒಂದು ಕೇಂದ್ರವಿದೆ, ನಮಿಗೂ ಒಂದು ಮಕ್ಸದ್ ಇದೆ, ನಮಿಗೂ ಕೂಡ ಒಂದು ಮರ್ಕಸ್ ಇದೆ. ನಮ್ಮ ಮರ್ಕಸ್ ಅದು ತಾಜ್ದಾರೆ ಮದೀನಾ, ಸರ್ವರೇ ಕಾಯಿನಾತ್ ಪೈಗಂಬರ್ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮ್ಮ ಮರ್ಕಸ್, ಅವರು ನಮ್ಮ ತ್ವೈಬ, ಅವರು ನಮ್ಮ ಕೇಂದ್ರ. ಅವರು ಹೇಳಿಕೊಟ್ಟ ಹಾಗೆ ಬದುಕಲಿಕ್ಕೆ ಅಲ್ಲಾಹ್ ನಮಗೆ ಎಲ್ಲರಿಗೂ ಕೂಡ ತೌಫೀಕನ್ನು ನೀಡಲಿ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಪವಿತ್ರವಾದ ಹದೀಸ್ಗಳ ಮುಖಾಂತರ ಎಷ್ಟೊಂದು ಸ್ವಚ್ಛಂದವಾಗಿ ಮನುಷ್ಯನಿಗೆ ಜೀವಿಸಲಿಕ್ಕೆ ಬೇಕಾದಂತಹ ಎಲ್ಲ ಅವಕಾಶಗಳನ್ನು ನೀಡಿದ್ದಾನೆ. ಅಲ್ಲಾಹನ ರಸೂಲಿಗೆ ಏನು ಕಡಿಮೆ ಇದೆ? ಅಲ್ಲಾಹನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಫಾಲೋ ಮಾಡಲಿಕ್ಕೆ, ಹಿಂಬಾಲಿಸಲಿಕ್ಕೆ ನಮಗೆ ಏನು ಕಡಿಮೆ ಇದೆ? ಪವಿತ್ರವಾದ ಬೈತ್ಗಳ ಮುಖಾಂತರ ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಅವರು ಒಂದು ಮಾತನ್ನು ಹೇಳ್ತಾರೆ, ವ ಅಹ್ಸನ ಮಿಂಕ ಲಂ ತರಕತ್ತು ಐನಿ ವ ಅಜ್ಮಲ ಮಿಂಕ ಲಂ ತಲಿದಿನ್ ನಿಸಾഉ ಖುಲಿಕತ ಮುಬರ್ರಅನ್ ಮಿನ್ ಕುಲ್ಲಿ ಐಬಿನ್ ಕಅನ್ನಕ ಕದ್ ಖುಲಿಕತ ಕಮಾ ತಶಾഉ. ನಮ್ಮ ಪೈಗಂಬರ್ ಮುಹಮ್ಮದು ರಸೂಲುಲ್ಲಾಹಿ, ನಮ್ಮ ಪ್ರವಾದಿಗೆ ಏನು ಕಡಿಮೆ ಇಲ್ಲದ ಮಕ್ಕಳನ್ನು ಹಡದ ಚರಿತ್ರೆ ಇಲ್ಲ. ಹಸ್ಸಾನ್ ಇಬ್ನ್ ಸಾಬಿತ್ ರಲಿಯಲ್ಲಾಹು
ಖಾನ್ ರವರು ಹೇಳುತ್ತಾರೆ, ಎಲ್ಲ ಐಬುಗಳಿಂದ ಎಲ್ಲ ಕೊರೆತಗಳಿಂದ ಪವಿತ್ರವಾದ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಅಲ್ಲಾಹನು ಸೃಷ್ಟಿ ಮಾಡಿದ್ದಾನೆ. ಆ ಪೈಗಂಬರ್ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಫಾಲೋ ಮಾಡಲಿಕ್ಕೆ ಏನು ಕಡಿಮೆ ಇದೆ? ಆ ಜೀವನದಲ್ಲಿ ಎಲ್ಲವೂ ಕೂಡ ಅಡಗಿದೆ. ಆ ಜೀವನದಲ್ಲಿ ಲೆಕ್ಕಗಳಿದೆ. ಆ ಜೀವನಗಳಲ್ಲಿ ನೈತಿಕವಾದಂತಹ ಬದುಕಿದೆ. ಆ ಜೀವನದಲ್ಲಿ ದಾಂಪತ್ಯಿಕವಾದಂತಹ ಸ್ಮರಣೆಗಳಿದೆ. ಆ ಜೀವನದಲ್ಲಿ ಪಾಠಗಳಿದೆ. ಎಲ್ಲವನ್ನೂ ಕೂಡ ಪಾಲಿಸುವವರು ನಾವಾಗಬೇಕು. ನಮ್ಮ ಕೇಂದ್ರ ಅದು ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಬೇಕು ಅಂತೇಳಿ ಪ್ರೀತಿಯ ನೌಜವಾನ್ಗಳೊಂದಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತೊಡಗಿಸಿಕೊಳ್ತಾ ಇದ್ದೇವೆ. ಯಾರೋ ಮಾಡಿದ ಭಾಷಣಗಳಿಗೆ ನಮ್ಮನ್ನು ನಾವು ಅಡಿಯಾಳುಗಳನ್ನಾಗಿ ದಾಸರನ್ನಾಗಿ ಮಾಡಿಬಿಡ್ತಾ ಇದ್ದೇವೆ. ಆದರೆ ನಮಗೂ ಒಂದು ಐಡೆಂಟಿಟಿ ಇದೆ, ನಮಗೂ ಒಂದು ಗುರುತಿದೆ, ನಮಗೂ ಒಂದು ಕೇಂದ್ರವಿದೆ. ನಾವು ಏನು ಮಾಡಬೇಕು, ನಾವು ಏನು ಮಾಡಬಾರ್ದು ಎಲ್ಲವೂ ಕೂಡ ಪವಿತ್ರವಾದ ಇಸ್ಲಾಂ ಕಲಿಸಿಕೊಟ್ಟಿದೆ. ಆದ್ರಿಂದ ಪ್ರೀತಿಯ ಸಹೋದರರೊಂದಿಗೆ ಹೇಳಲಿಕ್ಕಿರುವಂತಹದ್ದು, ನಾವು ಒಳ್ಳೆಯವರಾಗಬೇಕು. ನಾವು ಒಳ್ಳೆಯ ಪದಾರ್ಥಗಳ ದಾಸರಾಗಬೇಕು. ನಾವು ಕೆಟ್ಟ ಪದಾರ್ಥಗಳ ದಾಸರಾಗಬಾರ್ದು. ಅಮಲು ಪದಾರ್ಥಗಳ ದಾಸರಾಗಬಾರ್ದು. ವ್ಯಭಿಚಾರಗಳ ದಾಸರಾಗಬಾರ್ದು. ಹೆಂಡದ ದಾಸರಾಗಬಾರ್ದು. ಆದ್ರಿಂದ ಪ್ರೀತಿಯ ಸಹೋದರರೊಂದಿಗೆ ಹೇಳಲಿಕ್ಕಿರುವಂತಹದ್ದು, ಇನ್ನ ಸ್ವಲಾತ, ನಿಮ್ಮ ಮನೆಗಳಲ್ಲಿ ಸಂತೋಷಗಳು, ಹ್ಯಾಪಿ ಮೊಮೆಂಟ್ಸ್ಗಳು ಖಂಡಿತವಾಗಿ ಇರ್ತದೆ. ನಮ್ಮ ವೇದಿಕೆಗೆ ಅಲವಿ ತಂಗಳ್ ಕರ್ಕಿರವರು ಬರ್ತಾ ಇದ್ದಾರೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಅವರ ಜೀವನದಲ್ಲಿ ಆಫಿಯತ್, ಆರೋಗ್ಯ, ದೀರ್ಘಾಯುಷ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್, ಲಾ ಇಲಾಹ ಇಲ್ಲಲ್ಲಾಹು, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ವಲಿಲ್ಲಾಹಿಲ್ ಹಮ್ದ್. ಇನ್ಶಾ ಅಲ್ಲಾ ನನ್ನ ಮಾತುಗಳನ್ನು ಚುಟುಕುಗೊಳಿಸ್ತಾ ಇದ್ದೇನೆ. ಇನ್ಶಾ ಅಲ್ಲಾ ಇನ್ನೇನು ಇದೇ ವೇದಿಕೆಯಲ್ಲಿ ದಿಕ್ರ್ಗಳ, ಅಧಿಕಾರಗಳ, ಅಲ್ಲಾಹನ ಸ್ಮರಿಸಲಿಕ್ಕಿರುವಂತಹ ವೇದಿಕೆಯಾಗಿ ಮಾರ್ಪಾಡಾಗಲಿಕ್ಕಿದೆ. ನಮ್ಮ ವೇದಿಕೆಗೆ ಜಲಾಲಿಯಾ ರಾತೀಬ್ಗೆ ನೇತೃತ್ವ ಕೊಡಲಿಕ್ಕೆ ಬೇಕಾಗಿ ಅಲವಿ ತಂಗಳ್ ಕರ್ಕಿರವರು ಬಂದು ತಲುಪಿದ್ದಾರೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಅವರ ಜೀವನದಲ್ಲಿ ಬರಕತ್ತನ್ನು ಎಷ್ಟು ದೂರದಿಂದ ಬರಬೇಕು, ಮಂಗಳೂರಿನಿಂದ ಬಂದು ನಿಮಗೆ ಬೇಕಾಗಿ, ನಿಮ್ಮ ಹೃದಯದಲ್ಲಿ ಶಾಂತಿಯನ್ನು ಕೊಡಲಿಕ್ಕೆ ಬೇಕಾಗಿ ಅಷ್ಟು ದೂರದಿಂದ ಪ್ರಯಾಣವನ್ನು ನಡೆಸಿ ಈ ಊರಿಗೆ ಬಂದಿದ್ದಾರೆ. ಅಲ್ಲಾಹನು ಅವರಿಗೆ ಆಫಿಯತನ್ನು ನೀಡಲಿ, ಆರೋಗ್ಯವನ್ನು ನೀಡಲಿ, ಎಲ್ಲ ರೀತಿಯ ಸಮೃದ್ಧಿ, ಬರಕತ್ ಅವರ ಜೀವನದಲ್ಲಿ ನೀಡಲಿ ಎಂದು ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ ಮಸ್ದರ್ ಎಜುಯನ್ ಚಾರಿಟಿಯ ವತಿಯಿಂದ ಅವರಿಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಮದ್ರಸಾಗಳನ್ನು ಕಟ್ಟಿ ನಿಮ್ಮ ಮಕ್ಕಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಬೇಕಾಗಿ ಹಗಲು ರಾತ್ರಿ ಎನ್ನದೆ ಕನಸು ಕಾಣ್ತಾ ಇರುವಂತಹ ಕರ್ನಾಟಕ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂತಹ ಹಾಫಿಲ್ ಸುಫಿಯಾನ್ ಸಫಾಫಿ ಅವರ ಬಗ್ಗೆ ಹೇಳಬೇಕಾದ ಅಗತ್ಯವಿಲ್ಲ. ಯಾಕಂತೇಳಿದರೆ 16 ವರ್ಷಗಳಿಂದೀಚೆಗೆ ನಿಮ್ಮ ಊರುಗಳಲ್ಲಿ ಬಂದು ಪ್ರಬೋಧನೆಯನ್ನು ಮಾಡಿದವರು. ಇಲ್ಲಿ ಲಾಡ್ಜ್ಗಳಲ್ಲಿ ತಂಗಿ, ಇಲ್ಲಿ ಚಿಕ್ಕ ಚಿಕ್ಕ ಜೋಪಡಿಗಳಲ್ಲಿ ತಂಗಿ, ಇಲ್ಲಿ ಅವರಿಗೆ ಶರೀರಕ್ಕೆ ಆಗದ ಆಹಾರಗಳನ್ನು ಸೇವಿಸಿ ನಿಮಗೆ ಬೇಕಾದ ನಸಿಹತ್ಗಳನ್ನು, ಉಪದೇಶಗಳನ್ನು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟವರು ಅವರು. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಆಫಿಯತ್, ಆರೋಗ್ಯ, ದೀರ್ಘಾಯುಷ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸುತ್ತಾ ಮಸ್ದರ್ ಎಜುಯನ್ ಚಾರಿಟಿಯ ವತಿಯಿಂದ ಅವರಿಗೂ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಖಾಜಾ ಬಂದೇ ನವಾಜ್ ಅವರ 28ನೇ ಪೌತ್ರ ಹೂಡೆಯ ಸಯೀದ್ ರವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಕೂಡ ಹೌದು. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಅವರಿಗೆ ಹಬೀಬ್ ಮುಹಮ್ಮದ್ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರಕತ್ತಿನಿಂದ ಜೀವನದಲ್ಲಿ ಅಲ್ಲಾಹನು ಬರಕತ್ತನ್ನು ನೀಡಲಿ, ಆಫಿಯತನ್ನು ನೀಡಲಿ ಎಂದು ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ ಅವರಿಗೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ಮುದರಿಸ್ಗಳಿದ್ದಾರೆ, ಹಾಫಿಲ್ಗಳಿದ್ದಾರೆ, ಕೆಳಗೆ ಕುಳಿತುಕೊಂಡಂತಹ ಅಲ್ಲಾಹನ ಪವಿತ್ರವಾದ ಕುರ್ಆನ್ ಕಲಿಯುವಂತಹ ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ಮುತಾಲಿಮ್ಗಳಿದ್ದಾರೆ, ವೇದಿಕೆಯಲ್ಲಿ ಸತ್ಯ ವಿಶ್ವಾಸಿಗಳಿದ್ದಾರೆ. ಅಲ್ಲಾಹು ರಬ್ಬು ಸುಬ್ಹಾನಹು ವ ತಆಲಾ ಈ ಊರಿನ ಎಲ್ಲರಿಗೂ ಕೂಡ ಸಮೃದ್ಧಿಯನ್ನು, ಶ್ರೀಮಂತಿಕೆಯನ್ನು, ಹೃದಯ ವೈಶಾಲ್ಯತೆಯನ್ನು ಅಲ್ಲಾಹನು ನೀಡಿ ಅನುಗ್ರಹಿಸಲಿ ಎಂದು ಸಾಂದರ್ಭಿಕವಾಗಿ ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ತಆಲಾ ವ ಬರಕಾತುಹು.